ನಾನು ಊರಿಂದ ಸೂರತ್ಕಲ್ ರೈಲ್ವೆ ಸ್ಟೇಷನ್ ರೀಚ್ ಆಗುವಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಹೊಟ್ಟೆ ತುಂಬ ಚುರುಗುಡ್ತಾ ಇತ್ತು. ಒಳ್ಳೆಯ ಊಟ ಎಲ್ಲಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ನನಗೆ ನೆನಪಾಗಿದ್ದು ಹತ್ತಿರದಲ್ಲಿರುವ ಪಾವಂಜಿ ದೇವಸ್ಥಾನ. ಅವನೇ ಸಿಗ್ನಲ್ ಕೊಟ್ಟಾಗಿದೆ, ಇಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗಪ್ಪ ಅಂತ. ಮತ್ತು ನಾವು ಬಿಡ್ತೀವ, ಗಾಡಿ ಯೂಟರ್ನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನಕ್ಕೆ ಎಂಟ್ರ್ ಆಗಿದ್ದೆ. ದೇವಸ್ಥಾನದ ಮಜ್ಜಿಗೆ ದೇಹಕ್ಕೂ ಮನಸ್ಸಿಗೂ ತುಂಬ ತಂಪನ್ನು ಕೊಡ್ತು. ತಂಪಾದ ಮಜ್ಜಿಗೆ ಕುಡಿದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಕೈ ಮುಗಿದು ಅಲ್ಲಿಂದ ಅನ್ನಪ್ರಸಾದಕ್ಕೆ ಹೋದೆ. ನಿಜವಾಗ್ಲೂ ಒಂದು ಅದ್ಭುತ ಅನ್ನಪ್ರಸಾದ ಅಂತಲೇ ಹೇಳ್ಬೋದು. ಎಷ್ಟು ರುಚಿಯಾಗಿತ್ತು ಅಂದರೆ ಪಲ್ಯ, ಉಪ್ಪಿನಕಾಯಿ, ಅನ್ನ, ತಿಳಿಸಾರು. ಆ ತಿಳಿಸಾರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಇನ್ನೊಂದು ಬಗೆಯ ಸಾರು, ಪಾಯಸ, ಎಲ್ಲವೂ ಹೊಟ್ಟೆ ತುಂಬ ಊಟ ಮಾಡಿದೆ. ಊಟ ಮಾಡುವ ಹಕ್ಕಿದೆ, ಆದರೆ ಬಿಸಾಡುವ ಹಕ್ಕು ನಮಗಿಲ್ಲ ಅಂತ ನಿಮಗೂ ಹೇಳ್ತಾ ಕ್ಲೀನಾಗಿ ಎಲ್ಲವನ್ನು ಊಟ ಮಾಡಿ ಮನಸ್ಸಿಗೆ ತುಂಬ ತೃಪ್ತಿಯಾಯಿತು. ಹೊಟ್ಟೆ ತುಂಬ ಊಟ ಮಾಡಿ ನಾನು ಹೋಗಿದ್ದು ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನ. ಏನಿದ್ರು ಫಸ್ಟ್ ಊಟ ಒಂದು ಒಳ್ಳೆ ಊಟ ಇತ್ತು. ಇವಾಗ ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ತೋರಿಸ್ತೀನಿ ಬನ್ನಿ.